ನಮಸ್ಕಾರ ಸ್ನೇಹಿತರೆ, ದ ನ್ಯೂಸ್ ವೈರ್ಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿದು ಈಗ 2 ತಿಂಗಳು ಕಳೆದಿದೆ. ಆದ್ರೆ ಬಿಗ್ ಬಾಸ್ ಹವಾ ಮಾತ್ರ ಇನ್ನೂ ಕಮ್ಮಿಯಾಗಿಲ್ಲ. ಅದರಲ್ಲೂ ಒಬ್ಬ ವ್ಯಕ್ತಿಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆಯಾಗ್ತಿದೆ. ಅವರೇ ನಮ್ಮೆಲ್ಲರ ನೆಚ್ಚಿನ ಗಿಲ್ಲಿ. ವೀಕ್ಷಕರೇ, ಗಿಲ್ಲಿ ಎಲ್ಲೇ ಹೋದ್ರೂ ಈಗ ಜನ ಮುಗಿಬೀಳ್ತಾ ಇದ್ದಾರೆ. ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳಿಗೂ ಕಮ್ಮಿ ಇಲ್ಲ ಅನ್ನೋ ರೇಂಜ್ಗೆ ಗಿಲ್ಲಿಗೆ ಅಭಿಮಾನಿ ಬಳಗ ಸೃಷ್ಟಿಯಾಗಿದೆ. ಯಾವುದೇ ಫಂಕ್ಷನ್ ಇರ್ಲಿ, ಸಿನಿಮಾ ಪ್ರಮೋಷನ್ ಇರ್ಲಿ, ಅಲ್ಲಿ ಗಿಲ್ಲಿ ಇರ್ಲೇಬೇಕು ಅನ್ನೋ ಬೇಡಿಕೆ ಬಂದಿದೆ. ಇಂತಹ ಸಮಯದಲ್ಲೇ ಗಿಲ್ಲಿ ತಮ್ಮ ಅಭಿಮಾನಿಗಳಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಏನದು ಸುದ್ದಿ? ಗಿಲ್ಲಿ ಬದುಕಿಗೆ ಬಂದಿರೋ ಆ ಹೊಸ ಅತಿಥಿ ಯಾರು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಸಾಮಾನ್ಯವಾಗಿ ಬಿಗ್ ಬಾಸ್ ಮುಗಿದ ಮೇಲೆ ಸ್ಪರ್ಧಿಗಳು 1-2 ವಾರ ಸುದ್ದಿಯಲ್ಲಿರ್ತಾರೆ. ಆಮೇಲೆ ಮೆಲ್ಲಗೆ ಮರೆಯಾಗ್ತಾರೆ. ಆದ್ರೆ ಗಿಲ್ಲಿ ವಿಷಯದಲ್ಲಿ ಹಾಗಾಗಲಿಲ್ಲ. ಗಿಲ್ಲಿ ಈಗ ಕೇವಲ ಒಬ್ಬ ಕಾಮಿಡಿಯನ್ ಆಗಿ ಉಳಿದಿಲ್ಲ, ಬದಲಾಗಿ ಒಬ್ಬ ಮಾಸ್ ಹೀರೋ ರೇಂಜ್ಗೆ ಬೆಳೆದು ನಿಂತಿದ್ದಾರೆ. ಇತ್ತೀಚೆಗೆ ಚನ್ನಪಟ್ಟಣದಲ್ಲಿ ನಡೆದ ಗಂಗೋತ್ಸವ ಕಾರ್ಯಕ್ರಮ ನೆನಪಿರಬಹುದು. ಶಾಸಕ ಸಿಪಿ ಯೋಗೇಶ್ವರ್ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಗಿಲ್ಲಿಯೇ ಹೈಲೈಟ್ ಆಗಿದ್ರು. ಅಷ್ಟೇ ಅಲ್ಲ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹುಟ್ಟೂರಾದ ಕನಕಪುರದಲ್ಲಿ ನಡೆದ ಕನಕೋತ್ಸವದಲ್ಲೂ ಗಿಲ್ಲಿ ಮಿಂಚಿದ್ರು. ಸ್ವತಃ ಡಿಕೆ ಶಿ ಅವರೇ ವೇದಿಕೆ ಮೇಲೆ ಗಿಲ್ಲಿಯನ್ನ ಹೊಗಳಿದ್ರು ಅಂದ್ರೆ ಅವರ ಕ್ರೇಜ್ ಎಷ್ಟಿದೆ ಅಂತ ನೀವೇ ಊಹಿಸಿ. ಗಿಲ್ಲಿ ಅಂದ್ರೆ ಸಾಕು, ಈಗ ಜನ ಹುಚ್ಚೆದ್ದು ಕುಣಿಯುತ್ತಿದ್ದಾರೆ. ಇಂತಹ ಸುವರ್ಣ ಕಾಲದಲ್ಲೇ ಗಿಲ್ಲಿ ತಮ್ಮ ಬದುಕಿನ ಬಹುದೊಡ್ಡ ಗುಟ್ಟನ್ನ ಬಿಟ್ಟುಕೊಟ್ಟಿದ್ದಾರೆ. ಇವತ್ತು ಗಿಲ್ಲಿ ಸ್ಟಾರ್ ಆಗಿರಬಹುದು, ಆದ್ರೆ ಈ ಯಶಸ್ಸಿನ ಹಿಂದೆ 10-12 ವರ್ಷಗಳ ಸುದೀರ್ಘ ಹೋರಾಟವಿದೆ. ಬೆಂಗಳೂರಿಗೆ ಗಿಲ್ಲಿ ಬಂದಿದ್ದು ಹೀರೋ ಆಗೋ ಆಸೆಯಿಂದಲ್ಲ. ಅವರಿಗೆ ಒಬ್ಬ ದೊಡ್ಡ ನಿರ್ದೇಶಕ ಆಗ್ಬೇಕು ಅನ್ನೋ ಹಂಬಲವಿತ್ತು. ಗಾಂಧಿನಗರದ ಬೀದಿಗಳಲ್ಲಿ ಅವರು ಅಲೆದ ಅಲೆದಾಟ ಅಷ್ಟಿಷ್ಟಲ್ಲ. ಹೊಟ್ಟೆಪಾಡಿಗಾಗಿ ಅವರು ಸಿನಿಮಾ ಸೆಟ್ನಲ್ಲಿ ಲೈಟ್ ಬಾಯ್ ಆಗಿ ಕೆಲಸ ಮಾಡಿದ್ರು. ಚಹಾ ತಂದುಕೊಡೋ ಕೆಲಸದಿಂದ ಹಿಡಿದು ಸಣ್ಣಪುಟ್ಟ ಕೆಲಸಗಳನ್ನ ಮಾಡುತ್ತಾ ಸಿನಿಮಾ ಮೇಕಿಂಗ್ ಅನ್ನ ಹತ್ತಿರದಿಂದ ನೋಡಿದ್ರು. ಆದ್ರೆ ವಿಧಿ ಆಟವೇ ಬೇರೆಯಿತ್ತು. ನಿರ್ದೇಶಕನಾಗಲು ಬಂದ ಗಿಲ್ಲಿ ತಮ್ಮ ಅದ್ಭುತ ಕಾಮಿಡಿ ಟೈಮಿಂಗ್ನಿಂದ ನಟನಾಗಿ ಗುರುತಿಸಿಕೊಂಡ್ರು. ಬಿಗ್ ಬಾಸ್ ಇವರಿಗೆ ದೊಡ್ಡ ಮಟ್ಟದ ಹೆಸರು ತಂದುಕೊಡ್ತು. ಆದ್ರೆ ಗಿಲ್ಲಿಯ ಮನಸ್ಸಿನಲ್ಲಿ ಆ ಹಳೆಯ ನಿರ್ದೇಶನದ ಕನಸು ಮಾತ್ರ ಹಾಗೆಯೇ ಇತ್ತು. ಈಗ ಆ ಕನಸು ರೆಕ್ಕೆ ಬಿಚ್ಚಿ ಹಾರುವ ಸಮಯ ಬಂದಿದೆ. ವೀಕ್ಷಕರೇ, ಈಗ ಸಿಕ್ಕಿರೋ ಅತಿದೊಡ್ಡ ಮಾಹಿತಿಯಂದ್ರೆ ಗಿಲ್ಲಿ ಸದ್ದಿಲ್ಲದೆ ಒಂದು ಸಿನಿಮಾದ ಕಥೆ ಸಿದ್ಧಪಡಿಸಿದ್ದಾರೆ. ಬಿಗ್ ಬಾಸ್ ಮುಗಿದ ಮೇಲೆ ಸುಮಾರು 2 ತಿಂಗಳ ಕಾಲ ಗಿಲ್ಲಿ ಎಲ್ಲಿ ಹೋದ್ರು, ಏನು ಮಾಡುತ್ತಿದ್ದಾರೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಇತ್ತು. ಅದಕ್ಕೆ ಉತ್ತರ ಸಿಕ್ಕಿದೆ. ಗಿಲ್ಲಿ ಈಗ ಅಧಿಕೃತವಾಗಿ ನಿರ್ದೇಶನದ ಕ್ಯಾಪ್ ತೊಡಲಿದ್ದಾರೆ. ಅಂದಹಾಗೆ ಈ ಸಿನಿಮಾದಲ್ಲಿ ಹೀರೋ ಯಾರು ಅನ್ನೋದು ಸದ್ಯದ ದೊಡ್ಡ ಕುತೂಹಲ. ಗಿಲ್ಲಿಯವರೇ ಹೀರೋ ಆಗಿ ಕಾಣಿಸಿಕೊಳ್ಳಲಿದ್ದಾರಾ ಅಥವಾ ಬೇರೆ ಯಾವುದಾದರೂ ದೊಡ್ಡ ಸ್ಟಾರ್ಗೆ ಆಕ್ಷನ್ ಕಟ್ ಹೇಳ್ತಾರಾ? ಮೂಲಗಳ ಪ್ರಕಾರ ಗಿಲ್ಲಿ ಇದೊಂದು ಪಕ್ಕಾ ಕಾಮಿಡಿ ಎಂಟರ್ಟೈನರ್ ಸಿನಿಮಾ ಮಾಡ್ತಿದ್ದು ತಾವೇ ಮುಖ್ಯ ಭೂಮಿಕೆಯಲ್ಲಿ ನಟಿಸುವ ಸಾಧ್ಯತೆ ಹೆಚ್ಚಿದೆ. ಈ ಸಿನಿಮಾದ ಮೂಲಕ ಗಿಲ್ಲಿ ಬದುಕಿಗೆ ಹೊಸ ಆಗಮನ ಆಗ್ತಿದೆ. ಅವರ ದಶಕದ ಕನಸು ಈಗ ನನಸಾಗ್ತಿದೆ. ಒಬ್ಬ ಸಾಮಾನ್ಯ ಹುಡುಗ ಲೈಟ್ ಬಾಯ್ ಆಗಿ ಬಂದು ಇಂದು ಕರುನಾಡಿನ ಮನೆಮಾತಾಗಿರುವುದು ನಿಜಕ್ಕೂ ಸ್ಫೂರ್ತಿದಾಯಕ. ಗಿಲ್ಲಿಯ ಈ ಹೊಸ ಪ್ರಯತ್ನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಿದೆ. ಗಿಲ್ಲಿ ಕೇವಲ ಕಾಮಿಡಿ ಮಾಡೋದಷ್ಟೇ ಅಲ್ಲ, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಇರೋ ಸಿನಿಮಾ ಮಾಡ್ತಾರೆ ಅನ್ನೋ ನಂಬಿಕೆ ಎಲ್ಲರಲ್ಲೂ ಇದೆ. ವೀಕ್ಷಕರೇ, ಗಿಲ್ಲಿಯ ಈ ಹೊಸ ಅವತಾರ ಹೇಗಿರಬಹುದು? ಅವರು ನಿರ್ದೇಶಕರಾಗಿ ಗೆಲ್ತಾರಾ ಅಥವಾ ನಟನಾಗಿಯೇ ಮುಂದುವರಿಯಬೇಕಿತ್ತಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಗಿಲ್ಲಿಯ ಮುಂದಿನ ಈ ಸಿನಿಮಾದ ಬಗ್ಗೆ ನಿಮಗೆಷ್ಟು ಕುತೂಹಲವಿದೆ ಅನ್ನೋದನ್ನ ಮರೆಯದೆ ಬರೆಯಿರಿ. ಇದೇ ರೀತಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಮ್ಮ ದ ನ್ಯೂಸ್ ವೈರ್ ಚಾನೆಲ್ ಅನ್ನ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ.